ನಮಸ್ತೆ ಎಲ್ಲರಿಗೂ. ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ 2026 ಈ ಕುಂಭರಾಶಿಯವರಿಗೆ ಏನೆಲ್ಲ ನಿಮಗೆ ಈ ಹೊಸ ಈ ರೂಟ್ಗಳು ಮತ್ತು ಏನೆಲ್ಲ ಹೊಸ ಶುಭ ಫಲಗಳು ಅಂತ ಇದೆ ಅಂತ ನಾವು ನೋಡೋಣ. ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಎಲ್ಲರಿಗೂ ಕೂಡ ಹೆಚ್ಚಾಗಿ ಶೇರ್ ಮಾಡಿ. ಕುಂಭರಾಶಿಯವರೇ, ಎಚ್ಚರವಾಗಿರಿ, ಆದಷ್ಟು ನೀವು ಜಾಗರೂಕರಾಗಿರಿ. ಏಕೆಂದರೆ ನಿಮಗೆ ಈ ವಿಷಯ ಕೇಳಿದರೆ ನೀವು ಅಚ್ಚರಿಯಿಂದ ನಿಮ್ಮ ಕುರ್ಚಿಯಿಂದಲೇ ಎದ್ದು ನಿಂತು ಬಿಡಬಹುದು. ಇತಿಹಾಸವೇ ಸಾಕ್ಷಿ, ಕಾಲ ಎಂದಿಗೂ ಒಂದೇ ರೀತಿಯಾಗಿ ಇರುವುದಿಲ್ಲ. ಮತ್ತು ಕುಂಭರಾಶಿಯವರೇ, ನಿಮ್ಮ ಜೀವನದ ಇತಿಹಾಸ ಈಗ ಬದಲಾಗುತ್ತಾ ಹೋಗ್ತಿದೆ. 4 ಜನವರಿ 2026 ಇಂದು ಕೇವಲ ಒಂದು ದಿನಾಂಕವಲ್ಲ, ಇದು ಒಂದು ಮಹಾ ಸ್ಫೋಟ. ಅದರ ಗದ್ದಲ ನೀವು ಇಡೀ ಜಗತ್ತೇ ಕೇಳಲಿದೆ. 3 ಬಾರಿ ಸ್ಫೋಟಗಳು, ಹೌದು, ಒಂದಲ್ಲ ಎರಡಲ್ಲ, ಒಟ್ಟೊಟ್ಟಿಗೆ 3 ದೊಡ್ಡ ಸ್ಫೋಟಗಳು ನಿಮ್ಮ ಜೀವನದಲ್ಲಿ ಸಂಭವಿಸಲಿದೆ. ಇಷ್ಟುವರೆಗೂ ನಿಮ್ಮ ಮೇಲೆ ನಗುತ್ತಿದ್ದ ಈ ಸ್ವಾರ್ಥಿ ಜಗತ್ತು ಇನ್ನು ಮುಂದೆ ನೋಡುತ್ತಲೇ ನಿಂತುಬಿಡುತ್ತೆ. ನಿಮ್ಮ ಕಣ್ಣುಗಳು ಯಾವ ಭಾಗ್ಯದ ರೂಪವನ್ನು ನೋಡಲು ಕಾತರಗೊಂಡಿದ್ದೆವೋ ಅದನ್ನು ನೋಡಲು ನೀವು ಸಿದ್ಧರೇ? ಹಾಗಾದರೆ ಹೃದಯವನ್ನು ಬಿಗಿಯಾಗಿ ಹಿಡಿದು ಕುಳಿತುಕೊಳ್ಳಿ. ನಿಮ್ಮೆಲ್ಲರನ್ನು ಬ್ರಹ್ಮಾಂಡದ ಅತ್ಯಂತ ಈ ರಹಸ್ಯಮಯ ಮತ್ತು ನಿಖರ ಭವಿಷ್ಯವಾಣಿ. ಹಾಗಾಗಿ ನೀವು ಇಂದು ಈ ಕುಂಭರಾಶಿ ಕುಟುಂಬಕ್ಕೆ ಗ್ರಹಗಳೇ ಲೆಕ್ಕ ಹಾಕಿ ಕಳುಹಿಸಲಿರುವ ಶುಭ ವಾರ್ತೆಯನ್ನು ನಾನು ನಿಮ್ಮೊಂದಿಗೆ ತಂದಿದ್ದೇನೆ. ಗಾಳಿಯಲ್ಲಿ ಮಾತನಾಡುವುದಿಲ್ಲ ಮತ್ತು ಹೇಳುವ ಪ್ರತಿಯೊಂದು ಮಾತು ನಕ್ಷತ್ರಗಳು, ಗ್ರಹಗಳು ಮತ್ತು ಈ ಸೃಷ್ಟಿಯನ್ನು ನಡೆಸುವ ಈ ಅದೃಶ್ಯ ಶಕ್ತಿಯ ಸೂಕ್ಷ್ಮ ಗಣನೆ ಆಗಿರುತ್ತೆ. 4 ಜನವರಿ 2026 ಭಾನುವಾರ. ನಿಮ್ಮ ಜೀವನ ಪುಸ್ತಕದ ಅಪುಟ ಇಲ್ಲಿಂದ ದುಃಖದ ಅಧ್ಯಾಯ ಮುಕ್ತಾಯ ಮತ್ತು ಸುವರ್ಣ ಭವಿಷ್ಯದ ಅಧ್ಯಾಯ ಆರಂಭ. ಹೆಚ್ಚಿನ ಮಾಹಿತಿ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಕುಲದೇವರು, ನಿಮ್ಮ ಮನೆ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮ್ಮ ಜೀವನಕ್ಕೆ ಬಾಗಿಲು ತಟ್ಟುವ ಈ ಮಹಾಸ್ಫೋಟಗಳು ಯಾವುದು ಎಂಬುದನ್ನು ವಿವರವಾಗಿ ನಾವು ನೋಡ್ತಾ ಹೋಗೋಣ. ನಿಮ್ಮ ವೃತ್ತಿ, ಧನ, ಕುಟುಂಬ, ಆತ್ಮಗೌರವ ಎಲ್ಲರೊಂದಿಗೂ ನೇರವಾಗಿ ಸಂಬಂಧಿಸಿದೆ. ನೀವು ಈ ಭಾನುವಾರದ ಒಂದು ಮಹಾ ಉಪಾಯವನ್ನು ನೀವು ನೋಡಬಹುದು. ಈ ಸೋನೆಯ ಮೇಲೆ ಒಂದು ಮಳೆ ಹನಿ ಬಿದ್ದಂತೆ, ಹಾಗಾಗಿ ಈ ಸುಗಂಧದಂತೆ ಫಲ ನೀಡಲಿದೆ. ಹೀಗಾಗಿ ನೀವು ಈ 1 ಸೆಕೆಂಡನ್ನು ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋದ ಒಂದೊಂದು ಸೆಕೆಂಡು ಕೂಡ ನೀವು ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಜ್ಞಾನವೇ ನಿಮ್ಮ ಭಾಗ್ಯದ ಈ ಚಾವಿ. ಕುಂಭರಾಶಿಯವರೇ, ನೀವು ಶನಿದೇವರ ಪ್ರಿಯ ಸಂತಾನ. ಈ ಕರ್ಮ ಫಲದಾತನಾದ ಈ ಶನಿ ಭಗವಾನರ ಮೇಲೂ ಅನ್ಯಾಯ ಮಾಡುವವನಲ್ಲ. ಈ ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸಿದ ಸಂಘರ್ಷ, ಅವಮಾನ, ನಿದ್ರಾಹೀನ ರಾತ್ರಿಗಳು ಇವೆಲ್ಲದರ ಲೆಕ್ಕ ಈಗ ಆರಂಭವಾಗಲಿದೆ. ಪಂಚಾಂಗದ ಪ್ರಕಾರ ಜನವರಿ 4, 2026 ಒಂದು ಅಪರೂಪದ ಗ್ರಹ ಸಂಯೋಗವನ್ನು ತಂದಿದೆ. ಈ ಬ್ರಹ್ಮಾಂಡದ ಎಲ್ಲ ಸಕಾರಾತ್ಮಕ ಶಕ್ತಿ ಒಂದು ಕೇಂದ್ರ ಬಿಂದುವಿನಲ್ಲಿ ಸೇರಿಕೊಂಡಂತಿದೆ. ಮತ್ತು ಆ ಕೇಂದ್ರ ಬಿಂದು ನಿಮ್ಮ ಕುಂಭರಾಶಿಯ ಜನರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡರು. ನೀವು ಮುರಿದು ಬೀಳುತ್ತೀರಿ ಎಂದುಕೊಂಡರು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಕುಂಭರಾಶಿಯವರು ಶಾಂತವಾಗಿರುವ ಚಂಡಮಾರುತ ಮತ್ತು ಸುರಿದಾಗ ಪ್ರಳಯವೇ ಸೃಷ್ಟಿಸುವವರು. ಇನ್ನು ಜಗತ್ತು ನೋಡುತ್ತದೆ, ಶಾಂತವಾಗಿ ಕಣ್ಣು ಕಾಣುವ ವ್ಯಕ್ತಿ ಹೇಗೆ ಅಚಾನಕ್ ಶಿಖರಗಳನ್ನು ತಲುಪುತ್ತಾನೆ ಎಂದು. ಮೊದಲ ಮಹಾಸ್ಫೋಟ, ಅಪಾರ ಧನವೃಷ್ಟಿ. ಹಾಗೂ ನೀವು ಸರಿಯಾಗಿ ಕೇಳಿದ್ದೀರಾ, ಈ ಧನಲಕ್ಷ್ಮಿ ಐಶ್ವರ್ಯ ಭಾನುವಾರ ಸೂರ್ಯದೇವರ ದಿನ.
ಸೂರ್ಯ ಅಧಿಕಾರ ಮತ್ತು ವೈಭವದ ಕಾರಕ. ನಿಮ್ಮ ರಾಶಿಯ ಅಧಿಪತಿ ಶನಿ ಭಗವಾನರು. ಈ ಶನಿ ಭಗವಾನರು ಪುತ್ರರ ಈ ಸಂಯೋಗ ಮತ್ತು ಗೋಚಾರದಲ್ಲಿ ನಿರ್ಮಾಣವಾಗುತ್ತಿರುವ ವಿಶೇಷ ಧನಲಕ್ಷ್ಮಿ ಯೋಗ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಒಂದು ಬಾರಿ ಸ್ಫೋಟ ತರಲಿದೆ. ಇದು ನಿಮ್ಮ ದಾರಿದ್ರ್ಯವನ್ನು ಹಾಸ್ಯ ಮಾಡಿದವರ ಮುಖಕ್ಕೆ ಭಾರಿ ಹೊಡೆತವಾಗಲಿದೆ. ಮರೆತು ಹೋದ ಹಣ, ಆಟಗಾದ ಹಣ ಬಡ್ಡಿಯೊಂದಿಗೆ ಮರಳಿ ಬರಬಹುದು. ಈ ಶೇರ್ ಮಾರುಕಟ್ಟೆ, ಲಾಟ್ರಿ ವ್ಯವಹಾರ ಇದು ಜಾಕ್ಪಾಟ್ ದಿನ. ಸಾಲದ ಬಂಧನಗಳು ಕರಗುತ್ತವೆ. ಈ ಬ್ಯಾಂಕ್ ಬ್ಯಾಲೆನ್ಸು ತುಂಬಲು ಶುರುವಾಗುತ್ತೆ. ಮತ್ತೆ ಈ ಶತ್ರುಗಳ ಸೋಲು ನಿಮ್ಮ ಗೌರವದ ಜಯ. ನಿಮ್ಮ ಒಳ್ಳೆಯತನವನ್ನೇ ದುರುಪಯೋಗ ಪಡಿಸಿಕೊಂಡವರು ಈಗ ಬಯಲಾಗುತ್ತಾರೆ. ಇದು ಶತ್ರು ಹಂತ ಯೋಗ. ಗುಪ್ತ ಶತ್ರುಗಳು ತಮ್ಮ ಕರ್ಮದ ಫಲವನ್ನು ಅನುಭವಿಸುತ್ತಾರೆ. ನಿಮ್ಮನ್ನು ಕುಗ್ಗಿಸಿದವರೇ ಇನ್ನು ನಿಮ್ಮ ಈ ಜಯಘೋಷ ಮಾಡ್ತಾರೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ತೂಕ ಅನ್ನೋದು ಬರುತ್ತೆ. ಪದಗೌರವ, ಪ್ರಶಸ್ತಿ, ಯಾವುದೋ ಒಂದು ದೊಡ್ಡ ಗೌರವ ನಿಮಗೆ ಸಿಗುತ್ತೆ. ಈ ಮಹಾಸ್ಫೋಟ ಭಾಗ್ಯದ ಯು ಟರ್ನ್. ಇಷ್ಟು ದಿನ ತಪ್ಪು ದಿಕ್ಕಿನಲ್ಲಿ ಸಾಗಿದ್ದ ನಿಮ್ಮ ಭಾಗ್ಯ ಈ ದಿನ ಸಂಪೂರ್ಣ ತಿರುವು ಪಡೆಯಲಿದೆ. ನಿರುದ್ಯೋಗಿಗಳಿಗೆ ಈ ಉದ್ಯೋಗ, ವಿದೇಶ ಯಾತ್ರೆಗೆ ದಾರಿ, ಸರ್ಕಾರಿ ಉದ್ಯೋಗ, ಶುಭ ಫಲ, ಒಪ್ಪಂದಗಳು ಹೌದು ಎನ್ನುತ್ತವೆ. ಈ ಅದೃಶ್ಯ ಶಕ್ತಿಗಳು ನಿಮ್ಮ ಜೊತೆ ನಿಲ್ಲುತ್ತವೆ. ನೀವು ಮಣ್ಣನ್ನು ಸ್ಪರ್ಶಿಸಿದರೂ ಅದು ಚಿನ್ನವಾಗುತ್ತೆ. ಈ ಮಹಾ ಉಪಾಯ ಈ ಜನವರಿ 4, 2026 ಮುಂಜಾನೆ ಬೆಳಗ್ಗೆ ತಾಮ್ರದ ಲೋಟದಲ್ಲಿ ನೀರು, ಸ್ವಲ್ಪ ಬೆಲ್ಲ, ಕುಂಕುಮ, ಕೆಂಪು ಈ ಹೂ ಇದನ್ನೆಲ್ಲ ಹಾಕಿ ಓಂ ಗೃಣಿ ಸೂರ್ಯಾಯ ನಮಃ ಅಂತ ಜಪಿಸುತ್ತಾ ಸೂರ್ಯನಿಗೆ ಆರ್ಘ್ಯ ನೀಡಿ. ಸಾಯಂಕಾಲ ನೀವು ಈ ಪಿಪ್ಪಲ್ ಮರದ ಕೆಳಗೆ ಇಟ್ಟು ದೀಪ 4 ಬತ್ತಿ, ಸಾಸಿವೆ ಎಣ್ಣೆ ಮತ್ತು ಇಲ್ಲಿ 2 ಕಾಳು ಕಪ್ಪು ಮೆಣಸು, ಹನುಮಾನ್ ಚಾಲೀಸವನ್ನು ಪಠಿಸಿ, ಶನಿ ದೇವರನ್ನು ಸ್ಮರಿಸಿ, ಈ ಧನ, ಗೌರವ, ಯಶಸ್ಸು ಮತ್ತು ಈ 3 ಇಚ್ಛೆ ಕೇಳಿ ಹಿಂದೆ ನೋಡದೆ ಮನೆಗೆ ಬನ್ನಿ. ಈ ಸರಳವಾದ, ಈ ಅದ್ಭುತವಾದಂತಹ ಈ ಒಂದು ಉಪಾಯ ಈ ದಿನದ ಶಕ್ತಿಯನ್ನು ನಿಮ್ಮ ಪರವಾಗಿ ಲಾಕ್ ಅನ್ನೋದು ಮಾಡುತ್ತೆ. ಕುಂಭರಾಶಿಯವರೇ, ಆದಷ್ಟು ಈ ಶನಿ ನಿಧಾನವಾಗಿ ನಡೆಯುತ್ತಾನೆ. ಆದರೆ ಕೊಟ್ಟಾಗ ಈ ತಲೆಮಾರು ತಿನ್ನುವಷ್ಟು ಕೊಡುತ್ತಾನೆ. ಆ ಸಮಯ ಈಗ ಬಂದಿದೆ. ಇಷ್ಟು ವರ್ಷಗಳಿಂದ ನೀವು ಪಟ್ಟಿದ್ದ ಕಷ್ಟಕ್ಕೆ ಒಂದು ಪ್ರತಿಫಲ ಅನ್ನೋದು ಸಿಗ್ತಾ ಹೋಗುತ್ತೆ. ನಿಮ್ಮ ಮುಂದೆ ಯಾರು ನಿಮಗೆ ಅವಮಾನ ಮಾಡಿರ್ತಾರೆ, ಹಾಗಾಗಿ ಅವರೇ ನಿಮ್ಮ ಕಾಲಡಿ ಬೀಳುವಂತಹ ಒಂದು ಸುವರ್ಣ ಅವಕಾಶ ಅನ್ನೋದು ಬರ್ತಾ ಇದೆ. ಆದಷ್ಟು ತಾಳ್ಮೆಯಿಂದ, ಸೌಮ್ಯದಿಂದ ನೀವು ವರ್ತಿಸಿ. ಆದಷ್ಟು ಹಿರಿಯರಿಗೆ ಗೌರವವನ್ನು ಕೊಡಿ. ಮತ್ತು ಈ ಶನಿ ಭಗವಾನರನ್ನು ನೀವು ಆದಷ್ಟು ನಂಬಿದರೆ ನಿಮ್ಮ ಜೀವನದಲ್ಲಿ ಎಲ್ಲ ಅಡೆತಡೆ, ತೊಂದರೆಗಳಿಂದ ನೀವು ಹೊರಬರ್ತೀರ. ಮತ್ತು ಎಲ್ಲ ಈ ಸಂಕಷ್ಟಗಳು ನಿರ್ಮೂಲವಾಗುತ್ತೆ. ನಿಮ್ಮ ಜೀವನದಲ್ಲಿ ಅದೃಷ್ಟದ ದಿನ ಪ್ರಾರಂಭವಾಗ್ತಿದೆ. ಆದಷ್ಟು ನೀವು ಆಧ್ಯಾತ್ಮಿಕದ ಕಡೆ ಸ್ವಲ್ಪ ಗಮನ ವಹಿಸಿ ಎಚ್ಚರವಾಗಿರಿ. ಅತಿ ಯಾರನ್ನು ನಂಬಲಿಕ್ಕೆ ಹೋಗಬೇಡಿ. ಯಾಕೆ ಅಂದರೆ ತುಂಬ ನಂಬಿದಾಗ ನಂಬಿದವರೇ ಬೆನ್ನಿಗೆ ಚೂರಿ ಹಾಕೋದು ಸಹಜ. ಆದಷ್ಟು ಒಬ್ಬರನ್ನ ನಂಬಬೇಕು ಅಂದರೆ ಒಂದು 10-15 ಸಲ ಯೋಚನೆ ಮಾಡಿ ಅವರನ್ನು ನಂಬಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಯೋಚಿಸ್ಬಿಟ್ಟು ನೀವು ಇವ್ರ ಜೊತೆ ಆ ಕೆಲಸ ಮಾಡಿದ್ರೆ ನಮ್ಮ ಕೆಲಸ ಆಗುತ್ತಾ ಇಲ್ವಾ ಅಂತ ನೀವು ಯೋಚಿಸ್ಬಿಟ್ಟು ಮುಂದೆ ಹೆಜ್ಜೆ ಇಡಿ. ಎಲ್ಲ ಕೆಲಸದಲ್ಲೂ ಯಶಸ್ಸು ಅನ್ನೋದು, ಪ್ರಗತಿ ಅನ್ನೋದು ನಿಮಗೆ ದೊರೆಯುತ್ತಾ ಹೋಗುತ್ತೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ. ಮತ್ತು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆದಷ್ಟು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಸಹ ಈ 2026 ತುಂಬಾ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.